ಹೆಚ್ಚುತ್ತಿರುವ ಅಪರಾಧ ಪ್ರಕರಣಗಳು ದರೋಡೆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆ ಎಚ್ಚರಿಕೆ ವಹಿಸಿದೆ. ಈ ರೀತಿಯ ಅಪರಾಧಗಳನ್ನು ತಡೆಯುವ ನಿಟ್ಟಿನಲ್ಲಿ ಜಾಗೃತಿ ನೀಡಲಾಗುತ್ತಿದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆ ಅಭಿಯಾನ ನಿರ್ವಹಣಾ ಘಟಕದ ವತಿಯಿಂದ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಬ್ಯಾಂಕರ್ಸ್ ಕಾರ್ಯಾಗಾರದಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಭಾಗವಹಿಸಿ ಬ್ಯಾಂಕ್ ವ್ಯವಸ್ಥಾಪಕರುಗಳಿಗೆ ಭದ್ರತೆ ಬಗ್ಗೆ ಜಾಗೃತಿ ಮೂಡಿಸಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸೂಚನೆಗಳನ್ನು ನೀಡಿದರು. ಬ್ಯಾಂಕ್ಗಳಲ್ಲಿ ಕಡ್ಡಾಯವಾಗಿ ಉತ್ತಮ ಗುಣಮಟ್ಟದ ಸಿಸಿ ಕ್ಯಾಮೆರಾಗಳ ಜೊತೆಗೆ ಸೈರನ್ಗಳನ್ನು ಅಳವಡಿಸಬೇಕು. ಕಾಟಾಚಾರಕ್ಕಾಗಿ ಅವುಗಳನ್ನು ಅಳವಡಿಕೆ ಮಾಡದೆ ಗುಣಮಟ್ಟದ ಕಡೆಗೆ ಗಮನ ಕೊಟ್ಟರೆ ಅಪರಾಧಿಗಳನ್ನ ಕೂಡಲೇ ಪತ್ತೆ ಹಚ್ಚಲು ನೆರವಾಗುತ್ತದೆ. ಈ ರೀತಿಯ ಅಪರಾಧಗಳನ್ನು ತಡೆಯಲು ಪೊಲೀಸ್ ಇಲಾಖೆಯ ಜೊತೆಗೆ ನೀವುಗಳು ಕೈ ಜೋಡಿಸುವುದು ಅವಶ್ಯವಾಗಿದೆ ಅಂತ ತಿಳಿಸಿದ್ರು. ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ನಾವು ಪರಿಶೀಲನೆ ಮಾಡಿ ನೋಡಿದಾಗ ನಮ್ದು ಮಾಹಿತಿ ಪ್ರಕಾರ 2-3 ಗ್ಯಾಂಗು ಆಪರೇಟ್ ಮಾಡೋದಕ್ಕೆ ಬಂದಿದೆ ಅಂತ. ಇದರಲ್ಲಿ ಯುಪಿ ಇರ್ಬೋದು, ಬಿಹಾರ್ ಇರ್ಬೋದು, ಅಥವಾ ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ ಈ ಕಡೆ ಯೂಶಲಿ ಆ ಥರ ಬಂದು ಗ್ಯಾಂಗ್ಸ್ ಆಪರೇಟ್ ಮಾಡಿ ಹೋಗ್ತಕ್ಕಂಥದ್ದು ಇರುತ್ತೆ. ಸೊ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಇದರಲ್ಲಿ ಎಸ್ಕೇಪ್ ನೇಪಾಳಲ್ಲಿ ಹೋಗಿ ಸ್ವಲ್ಪ ದಿವಸ ಸೆಟ್ಲ್ ಆಗ್ತಾರೆ. ಅಲ್ಲಿ ನೇಪಾಳದಲ್ಲಿ ಗೋಲ್ಡ್ ಗಿಲ್ಡು ಎಲ್ಲ ಸೇಲ್ ಮಾಡಿ ಬರ್ತಕ್ಕಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ನಮ್ದು ಎಲ್ಲರಿಗೂ ಕೂಡ ಮೀಟಿಂಗ್ ಮಾಡಬೇಕು. ಬ್ಯಾಂಕರ್ಸ್, ಜ್ಯುವೆಲರಿ ಶಾಪ್ ಅಲ್ಲಿ ಇರ್ತಕ್ಕಂಥದ್ದು ಮತ್ತೆ ಪೊಲೀಸ್ ಇಲಾಖೆಯವರು ಟೋಟಲಿ ಇಟ್ ಇದೆ ಅಂದ್ರೆ ಸೋಷಿಯಲ್ ಕನ್ಸರ್ನ್ ಮತ್ತೆ ಪಬ್ಲಿಕ್ಸ್ ಕಾನ್ಫಿಡೆನ್ಸ್ 200 ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ 189 ಸೆಂಟರ್ಸ್ ಇದೆ. ಸೊ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ಸ್ ಇನ್ಕ್ಲೂಡಿಂಗ್ ಈ ಕೋಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ಪಟ್ಟಣ ಸಹಕಾರ ಬ್ಯಾಂಕ್ ಇರ್ಬೋದು, ಮತ್ತೆ DCC ಬ್ಯಾಂಕ್ಸ್ ಇರ್ಬೋದು, ಎನಿ ಅದರ್ ಪ್ರೈವೇಟ್ ಬ್ಯಾಂಕ್ಸ್ ಎಲ್ಲ ಸೇರಿ 923 ಇದೆ. ಸೊ ಅವ್ರದ್ದು ATMs ಬಂದು 182 ATMs ಇದೆ, ಬ್ಯಾಂಕ್ಸ್ ಆಗುತ್ತೆ. ಮತ್ತೆ 400ಕ್ಕೂ ಹೆಚ್ಚು ATMs ನಮ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ. ಮಾಡಬೇಕು ಹೋಗ್ಬೇಕಂದ್ರೆ ಕಂಪಲ್ಸರಿ ಆಗಿ ತಾವೊಬ್ರು ಅಧಿಕಾರಿ ಇರಬೇಕು, ಒಂದು ಕ್ಲರ್ಕ್ ಹೋಗ್ಬೇಕಂತ ಇದೆ. 20 to 50 lakhs ವರೆಗೆ ಅಧಿಕಾರಿ, ಕ್ಲರ್ಕ್ ಪ್ಲಸ್ ಒಂದು ಗನ್ಮ್ಯಾನ್ ಹೋಗ್ಬೇಕಂತ. ಸೊ ಮೋರ್ ದೆನ್ 50 lakhs ಇರ್ತಂದ್ರೆ 2 ಗನ್ಮ್ಯಾನ್ ತಗೊಂಡು ಹೋಗ್ಬೇಕು, ಅಧಿಕಾರಿ ಇರಬೇಕು ಅಂತ ನಿಮ್ದು ಇದೆ. ಬಟ್ ಯಾರು ಕೂಡ ನಾವು ಫಾಲೋ ಮಾಡ್ತಾ ಇಲ್ಲ, ನಂಬರ್ 1. ಸೊ ಎಲ್ಲರೂ ಕೂಡ ತಮ್ಮ ಇರ್ತಕ್ಕಂಥದ್ದು ಫಾಲೋ ಮಾಡಲೇಬೇಕು. ನಿಮಗೆ ಪೊಲೀಸ್ ಅಸಿಸ್ಟೆನ್ಸ್ ಎಲ್ಲಿ ಬೇಕು ಕೇಳಿ, ನೀವು ಬಂದು ನಮಗೆ ಏನು ರಿಕ್ವೈರ್ಮೆಂಟ್ ಹಣ ತುಂಬಬೇಕಂದ್ರೆ 100% 1 ಕೋಟಿಗಿಂತ ಜಾಸ್ತಿ ನಿಮ್ದು ಎಲ್ಲಾದ್ರೂ ಇತ್ತು ಹೋಗೋದಿತ್ತು ಅಂತಂದ್ರೆ ನಮ್ದು ಪೊಲೀಸ್ ಪ್ರೊಟೆಕ್ಷನ್ ವಿತ್ ವೆಪನ್ ಆರ್ಮ್ಡ್ ನಿಮ್ಗೆ ಗಾರ್ಡ್ ಕೊಡ್ತಕ್ಕಂಥದ್ದು ಪೊಲೀಸ್ ಇಲಾಖೆಯಿಂದ ನಾವು ಮಾಡ್ತೀವಿ. ಎರಡನೇದು CCTV. ಬ್ಯಾಂಕ್ ಬ್ರಾಂಚ್ ಅಲ್ಲಿ ಬಂದಾಗ CCTV ನಾವು ಅಬ್ಸರ್ವ್ ಮಾಡ್ದಂಗೆ ಮಾಡಿದ್ರೆ ಹೊರಗಡೆ CCTV ಹಾಕಿರಲ್ಲ, ಬರೀ ಒಳಗಡೆಯಿಂದ ಹಾಕ್ತೀರಿ. ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆಕ್ಟ್ ಇದೆ. ಸೊ ಅದ್ರ ಬಗ್ಗೆ ತಮಗೆ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಅಂತಂದ್ರೆ ನಮ್ಮವರು ಬ್ರೀಫ್ ಮಾಡ್ತಾರೆ ಪ್ರೆಸೆಂಟೇಷನ್ ಇಂದ. ಸೊ ಅದನ್ನ ದಯವಿಟ್ಟು ಫಾಲೋ ಮಾಡಿ. ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆಕ್ಟ್ ಇರ್ತಕ್ಕಂಥದ್ದು ನಿಮ್ದು ನಮ್ದು ಅಲ್ಲಿ ಯೂಸಲಿ ಅಂತಂದ್ರೆ ಎಂತ ಸಣ್ಣ ಫೈನಾನ್ಸ್ ಐತ ಅಂತಂದ್ರು ಕೂಡ 1 ವರ್ಷಕ್ಕೆ ಏನಿಲ್ಲ ಅಂತಂದ್ರು more than 20 lakhs ಅರ್ನ್ ಮಾಡೇ ಮಾಡ್ತಾರೆ. ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಹೆಚ್ಚಿನ ಸುದ್ದಿಗಳನ್ನ ಪಡೆಯಿರಿ.